ವೆಲ್ಕಮ್ ಬ್ಯಾಕ್. ಬ್ಯಾಂಗ್ಳೂರ್ ಟು ಮುಂಬೈ ಡೇ 3. ಇವಾಗ ಎಲ್ಲ ಟೆಂಟೆಲ್ಲ ಪ್ಯಾಕ್ ಮಾಡಿಕೊಂಡು ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ ಬೈಕ್ನ ಕೋಲ್ಡ್ ಸ್ಟಾರ್ಟ್ ಮಾಡಿ ನಿಲ್ಲಿಸಿದ್ದೀವಿ. ನಾವು ಇದ್ದಿದ್ದು ಲೊಕೇಶನಿಂದ ರಾತ್ರಿ ಏನೂ ಕಾಣಿಸಿಲ್ಲ, ಬಟ್ ಇವಾಗ ನೋಡಿ ಬೆಳಗ್ಗೆ ಆ ರೇಂಜಿಗೆ ಲೊಕೇಶನ್ ಇದೆ ಅಂತ. ಫುಲ್ಲು ಹಿಲ್ ಸ್ಟೇಷನ್ ಇದು, ಫುಲ್ ಫಾಗ್ ಇದೆ ಹಿಂದ್ಗಡೆ. ಫಸ್ಟ್ ಲೊಕೇಶನ್ ಬಂದ್ಬಿಟ್ಟು ಸಿನಾಗಡ್ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಮಾಡೋಣ. ಪಾಸ್ ಹಾಕೋರು ರೌಂಡ್ ಹೊಡಿತವ್ರೆ, ಬರ್ರಿ ಅವ್ರ. ಈ ಭಾರತ್ ಪೆಟ್ರೋಲ್ ಬಂಕು ಮೊನ್ನೆ ಕ್ಯಾಂಪ್ ಮಾಡಿದ್ದ ಪೆಟ್ರೋಲ್ ಬಂಕ್ಗಿನ್ನ ಕಂಪಾರಿಟಿವ್ಲಿ ನೆನ್ನೆ ಸಿಕ್ಕಾಬಟ್ಟೆ ಚೆನ್ನಾಗಿ ರೆಸ್ಟ್ ಮಾಡಿದ್ದೀವಿ. ಮೊನ್ನೆ ಕಂಟಿನ್ಯೂಸ್ ಆಗಿ ಮಳೆ ಬೇರೆ ಬರ್ತಿತ್ತು. ಆಮೇಲೆ ಫಸ್ಟ್ ಡೇ ಅಂತ ಸ್ವಲ್ಪ ಅನ್ಕಂಫರ್ಟಬಲ್ ಕೂಡ ಇತ್ತು. ಸಣ್ಣ ಸೌಂಡ್ ಆದರೂ ಎದ್ಬಿಟ್ಟು ಚೆಕ್ ಮಾಡ್ತಿದ್ವಿ. ಲಾರಿಗಳ ಮೂಮೆಂಟ್ ಕೂಡ ಇತ್ತು. ಈ ಥರ ಸ್ಟೇ ಮಾಡ್ಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಬೇಕು. ಒಂದು ಸ್ವಲ್ಪ ಕ್ಲೋರೋಫಾರ್ಮ್ ಸ್ಪ್ರೇ ಮಾಡಿದ್ರೆ ಸಾಕು, ಮೊಬೈಲ್ ಫೋನು ಮನಿ ಏನು ತೊಗೊಂಡೋದ್ರೂ ಗೊತ್ತಾಗಲ್ಲ. ನಾವು ಅದಕ್ಕೆ CCTV ಆ್ಯಂಡ್ ಸೇಫ್ಟಿ ಇರೋ ಪೆಟ್ರೋಲ್ ಬಂಕ್ನ ಚೂಸ್ ಮಾಡ್ತೀವಿ. ಬಟ್ ನೆನ್ನೆ ನೈಟ್ ಪೀಸ್ಫುಲ್ ಆಗಿತ್ತು. ಲೈಟಾಗಿ ಮಳೆ ಬಂದು ಸ್ಟಾಪ್ ಆಗಿತ್ತು. ಪೆಟ್ರೋಲ್ ಬಂಕ್ ಆ್ಯಕ್ಚುಲಿ ತುಂಬ ಹೈಜೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸ್ನಾನ ಮಾಡೋಕ್ಕೂ ಸಪ್ರೇಟ್ ಬಾತ್ರೂಮ್ ಇತ್ತು. ನಮಗೆ ಹಿಲ್ ಸ್ಟೇಷನಲ್ಲಿ ಯಾವುದೋ ರೆಸಾರ್ಟಲ್ಲಿ ಟೆಂಟ್ ಸ್ಟೇ ಮಾಡಿರೋ ಫೀಲಿಂಗೇ ಕೊಡ್ತಿತ್ತು. ಎಸ್, ಸ್ನಾನ ಮಾಡೋಕ್ಕೂ ಕೆಲವೊಂದೊಂದು ಪೆಟ್ರೋಲ್ ಬಂಕಲ್ಲಿ ಫೆಸಿಲಿಟಿ ಇರುತ್ತೆ. ಇವತ್ತಿನ ಅಂದರೆ ನಮ್ಮ ಬ್ಯಾಂಗ್ಳೂರ್ ಟು ಮಹಾರಾಷ್ಟ್ರ ರೋಡ್ ಟ್ರಿಪ್ಪಿನ ಡೇ 3 ಜರ್ನಿಯಲ್ಲಿ ಫಸ್ಟಿಗೆ ನಾವು ಸಿನಾಗಡ್ ಫೋರ್ಟ್ನ ಕವರ್ ಮಾಡ್ತಿದ್ದೀವಿ. ಮಹಾಬಲೇಶ್ವರಗೆ ಹೋಗಿ ಹಾಲ್ಟ್ ಆಗೋಣ ಅನ್ನೋದು ಒಂದು ಪ್ಲ್ಯಾನ್ ಮಾಡಿದ್ವಿ. ಬಟ್ ನಮ್ಮ ಪ್ಲ್ಯಾನ್ ಪ್ರಕಾರ ನಾವು 8 hours 400 kilometers ಹಿಂದೆ ಇದ್ದೀವಿ. ನಾನು ಲಾಸ್ಟ್ ಇಯರ್ ಮಹಾಬಲೇಶ್ವರ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡಿದ್ದೆ. ಸೊ ಹಾಗಾಗಿ ಇವಾಗ ಅದನ್ನು ನಮ್ಮ ಪ್ಲ್ಯಾನಿಂದ ಅಲ್ಲೇ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀವಿ. ಮಹಾಬಲೇಶ್ವರನ ಸ್ಕಿಪ್ ಮಾಡಿ ಲೋನಾವಾಲಾಗೆ ಹೋಗಿ ಕ್ಯಾಂಪ್ ಮಾಡೋಣ ಅಂತ ಫಿಕ್ಸ್ ಆಗಿದ್ದೀವಿ. ನಾವು ಇವತ್ತು ಒಬ್ಬರು ಸ್ಪೆಷಲ್ ಫ್ರೆಂಡ್ ನಮ್ಮ ಯೂಟ್ಯೂಬ್ ಸೆಲೆಬ್ರಿಟಿನ ಮಹಾಬಲೇಶ್ವರದಲ್ಲೇ ಮೀಟ್ ಆಗಬೇಕಿತ್ತು. ಬಟ್ ಸ್ವಲ್ಪ ಟೈಮ್ ಕನ್ಸ್ಟ್ರೇನಿಂದ ಡೈರೆಕ್ಟಾಗಿ ಅವ್ರನ್ನ ಲೋನಾವಾಲಾದಲ್ಲೇ ಮೀಟ್ ಆಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಇವಾಗ ಆಲ್ರೆಡಿ ಮಹಾಬಲೇಶ್ವರನ ಅವರು ಎಕ್ಸ್ಪ್ಲೋರ್ ಮಾಡ್ತವ್ರೆ. ಅವರು ಅವರ ಬೆಟರ್ ಹಾಫ್ ಅಂದರೆ ಅವರ ವೈಫ್ ಜೊತೆ ಡ್ಯೂಕ್ 390 ಟ್ರಾವೆಲ್ ಮಾಡ್ತವ್ರೆ. ನಾವು ಸಿನಾಗಡ್ ಮುಗಿಸ್ಕೊಂಡು ಲೋನಾವಾಲಾ ರೀಚ್ ಆಗೋ ಟೈಮ್ಗೆ ಅವರು ಅಲ್ಲಿ ಬರ್ತಾರೆ. ಯಾರು ಈ ಸ್ಪೆಷಲ್ ಫ್ರೆಂಡ್ ಅಂತ ಅವ್ರನ್ನ ಮೀಟ್ ಆದಮೇಲೆ ರಿವೀಲ್ ಮಾಡ್ತೀನಿ. ಇವಾಗ ಚಿಕ್ಕದಾಗಿ ಒಂದು ಕ್ಲೂ ಕೊಟ್ಟಿರ್ತೀನಿ. ಅವರು ಓಡಿಸ್ತಾ ಇರೋ ಬೈಕ್ ಹೆಸರು ಚಾರ್ಲಿ ಅಂತ. ಅಲ್ಲಿ ತನಕ ಗೆಸ್ ಮಾಡ್ತಾಯಿರಿ. ಇವಾಗ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಮ್ಮ ಟ್ರಾವೆಲಿಂಗ್ ಶಿವ್ ಅವರು ಒಂದು ಕಮೆಂಟ್ ಹಾಕಿದರು, ಬ್ರೋ ಫೇಮಸ್ ವಡಾಪಾವ್ ಈಟಿಂಗ್ ಕಾಂಪಿಟೇಷನ್ ಬಗ್ಗೆ ಹೇಳಿ ಅಂತ. ಖಂಡಿತವಾಗ್ಲೂ ಅದ್ರ ಬಗ್ಗೆ ಹೇಳ್ತೀನಿ. ಮೊದಲಿಗೆ ನಿಮಗೆ ಥ್ಯಾಂಕ್ ಯು ಬ್ರೋ, ನನ್ನ ವೀಡಿಯೋಸ್ನ ನೋಡಿ ಅದಕ್ಕೆ ಸಪೋರ್ಟ್ ಮಾಡ್ತಿರೋದಕ್ಕೆ. ಈ ವಡಾಪಾವಿಂದ ಒಂದು ಆರ್ಗನೈಸೇಷನ್ಗೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೂಡ ಸಿಕ್ಕಿದೆ. ನೀವು ನಂಬಲ್ಲ, ಮುಂಬೈಯಲ್ಲಿ 2024 ಅಕ್ಟೋಬರ್ 14ರಲ್ಲಿ ಸ್ವಿಗ್ಗಿ ಅವರು 11,000 ವಡಾಪಾವನ್ನ ಸಿಂಗಲ್ ಶಾಟ್ ಆರ್ಡರ್ ಆಗಿ ಡೆಲಿವರಿ ಬಡ ಮಕ್ಳಿಗೆ ಮಾಡ್ತಾರೆ. ಈ ಆರ್ಡರ್ ರಾಬಿನ್ಹುಡ್ ಆರ್ಮಿ ಪ್ಲೇಸ್ ಮಾಡ್ತಾರೆ. ರಾಬಿನ್ಹುಡ್ ಆರ್ಮಿ ಒಂದು ಝೀರೋ ಫಂಡ್ ವಾಲಂಟ್ರಿ ಆರ್ಗನೈಸೇಷನ್. ಬರೀ ಸ್ಟೂಡೆಂಟ್ಸ್ ಮತ್ತು ಸಣ್ಣ ಪುಟ್ಟ ಕೆಲಸ ಮಾಡೋ ಸಾಮಾನ್ಯ ಜನರು, ಅವ್ರಿಗೇನು 7-8 ಡಿಜಿಟ್ ಸ್ಯಾಲ್ರಿ ಅಲ್ಲ, ಅವ್ರ ಪಾಕೆಟ್ ಮನಿಯಿಂದ ಅಥವಾ ಸ್ಯಾಲ್ರಿಯಿಂದ ನಡೆಸ್ತಿರೋ ಒಂದು ಆರ್ಗನೈಸೇಷನ್. ನೀವು ಫಂಕ್ಷನ್ ಅಥವಾ ಪಾರ್ಟಿ ಮಾಡಿ ಊಟ ಏನಾದರೂ ಉಳಿದ್ರೆ ಅವ್ರ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ ಅವ್ರ ಟೀಮ್ ಬಂದು ಪ್ಯಾಕ್ ಮಾಡ್ಕೊಂಡು ಹೋಗ್ತಾರೆ. ಊಟನ ವೇಸ್ಟ್ ಮಾಡಬೇಡಿ, ಅದರ ಅಗತ್ಯ ಇರೋರಿಗೆ ಊಟ ಕೊಡಿ. 11,000 ವಡಾಪಾವನ್ನ ಬಡ ಮಕ್ಕಳಿಗೆ ಪ್ಲೇಸ್ ಮಾಡಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ನ ಮಾಡಿರೋ ರಾಬಿನ್ಹುಡ್ ಆರ್ಮಿಗೆ ಒಂದು ಸೆಲ್ಯೂಟ್. ಹಾಗೆ ಆಗಸ್ಟ್ 2016ರಲ್ಲಿ ನುಕೋಡ್ವಾಲಾ ರೆಸ್ಟೋರೆಂಟ್ ಟೀಮ್ ಅವರು ವಾಟಿಕಾ ಬಿಸ್ನೆಸ್ ಪಾರ್ಕ್ ಗುರ್ಗಾವಲ್ಲಿ 145 ಅಡಿ ಉದ್ದದ ವಡಾಪಾವ್ ಮಾಡಿ ವರ್ಲ್ಡ್ ವಡಾಪಾವ್ ಡೇನ ಆಚರಣೆ ಮಾಡ್ತಾರೆ. ಇದಕ್ಕೆ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಕೂಡ ದಾಖಲಿಸ್ತಾರೆ.
ಇನ್ನು 1 ನಿಮಿಷಕ್ಕೆ ಅತಿ ಹೆಚ್ಚು ವಡಾಪಾವ್ ತಿನ್ನೋ ಸ್ಪರ್ಧೆ ಆಗಾಗ ಮಹಾರಾಷ್ಟ್ರದ ಜಿಲ್ಲೆಗಳಲ್ಲಿ ನಡೀತಾನೆ ಇರುತ್ತೆ. ರೆಕಾರ್ಡ್ಸ್ ಪ್ರಕಾರ 1 ನಿಮಿಷಕ್ಕೆ ಒಂದು 3 ವಡಾಪಾವ್ ಹೈಯೆಸ್ಟ್ ಇರೋದು ಅಂತ ಗೂಗಲಲ್ಲಿದೆ. ನೀವು ಮಹಾರಾಷ್ಟ್ರಕ್ಕೆ ಬಂದಾಗ ಅಥವಾ ನಿಮ್ಮ ಲೋಕಲ್ ಏರಿಯಾದಲ್ಲಿ ವಡಾಪಾವ್ ತಿನ್ಬೇಕಾದ್ರೆ ಟ್ರೈ ಮಾಡಿ ನೋಡಿ 1 ನಿಮಿಷಕ್ಕೆ ಅದೆಷ್ಟು ವಡಾಪಾವ್ ತಿಂತೀರಾ ಅಂತ. ಇವಾಗ ನಾವು ಇಲ್ಲಿಂದ ಲೆಫ್ಟ್ ಹೋಗ್ಬೇಕು. ಹೀಗೆ ಮಾತಾಡ್ಕೊಂಡು ಹೋಗ್ಬಿಟ್ಟಿದ್ರೆ ಪುಣೆಗೆ ಹೋಗ್ಬಿಡ್ತಿದೆ. ಸೊ ಸಿನಾಗಡ್ಗೆ ಇಲ್ಲಿಂದ ಲೆಫ್ಟು ಅನದರ್ 18 ಕಿಲೋಮೀಟರ್ಸ್ ಇದೆ. ಮಳೆ ಬಂದಿರೋದ್ರಿಂದ ರೋಡೆಲ್ಲ ಕೆಸರು ಗದ್ದೆಯಾಗಿ ಹೋಗೈತೆ. ರೋಡ್ ಯಾವುದು, ಗದ್ದೆ ಯಾವುದು, ಕೆಸರು ಯಾವುದು ಒಂದು ಗೊತ್ತಾಗ್ತಿಲ್ಲ. ಹಿಲ್ ಸ್ಟೇಷನ್ ಇರೋದ್ರಿಂದ ಈ ಕಡೆ ಎಲ್ಲ ತುಂಬ ಮಳೆ ಬಂದ್ಬಿಟ್ಟು ರೋಡ್ ತುಂಬ ಬರೋ ಕೆಸರು ಐತೆ. ವಾವ್, ಬಾ 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 ಏನೈತೆ ಗುರು ಇದು. ಪೆಟ್ರೋಲ್ ಬಂಕಲ್ಲಿದ್ದಾಗ ಇದು ನಮ್ಮ ಬ್ಯಾಕ್ ವ್ಯೂ ಆಗಿತ್ತು. ಇವಾಗ ಇದೇ ವ್ಯೂನ ನಾವು ಚೇಂಜ್ ಮಾಡ್ಕೊಂಡೇ ಹೋಗ್ತಾ ಇದ್ದೀವಿ. ಸಕ್ಕದ ಕಾಣಿಸ್ತೈತೆ. ಅಲ್ಲಿಂದನೂ ಏನು ಮೋಡಗಳಿದೆ, ಬೆಟ್ಟದ ಮೇಲೆ ಹಂಗೆ ಹಾಸಿಗೆ ಹಾಕಿ ಮಲಗಿಸ್ದಂಗಿದೆ. ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ. ವೆದರ್ ಕೂಡ ನಮಗಂತೂ ಫುಲ್ ಪೀಸ್ ಆಗಿದೆ. ಫಾಗ್ ಇದ್ದಿದ್ರೆ ನಮ್ಗೆ ಈ ವ್ಯೂನೇ ಕಾಣಿಸ್ತಾ ಇರಲಿಲ್ಲ. ಮಳೆ ನಿಂತು ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ಸ್ಪಾಟಲ್ಲಿದ್ದೀವಿ ಅನ್ನಿಸ್ತಾ ಇದೆ. ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಮಾತ್ರ. ನೆನ್ನೆ ಟೈರ್ ಚೇಂಜ್ ಮಾಡಿಸಿದ್ದು ಒಳ್ಳೆಯದೇ ಆಯಿತು ಗುರು. ಈ ಥರ ಗೊತ್ತಿಲ್ಲದಿರೋ ರೋಡಲ್ಲಿ ಬಾಲ್ ಟೈರ್ ತುಂಬ ರಿಸ್ಕಿ. ರೈಡ್ನ ಎಂಜಾಯ್ ಮಾಡೋಕ್ಕೆ ಬಂದಿರೋ ನಾವು ಸಬ್ ಕಾನ್ಷಿಯಸ್ ಆಗಿ ಬರೀ ಟೈರ್ ಬಗ್ಗೆನೇ ಯೋಚನೆ ಮಾಡ್ತಿರ್ತೀವಿ. ಜಾಸ್ತಿ ಬೆಂಡ್ ಆದರೆ ಸ್ಕಿಡ್ ಆಗುತ್ತಾ ಅಥವಾ ನಮಗೆ ಟ್ರ್ಯಾಕ್ಷನ್ ಸಿಗುತ್ತಾ ಇಲ್ವಾ ಅಂತ. ಈ ಗ್ಯಾಪಲ್ಲಿ ನಮ್ಮ ದೋಸ್ತ ಬೇರೆ ಕರೆಕ್ಟಾಗಿ ಕೆಸರನ್ನ ವೈಸರ್ಗೆ ಆರಿಸ್ಬಿಟ್ಟು ಹೋಗ್ಬಿಟ್ಟವನೇ. ಅದು ಒರೆಸ್ತಾ ಇದ್ದೀನಿ, ಅವಾಗಿಂದ ಬರ್ತಾನೂ ಇಲ್ಲ. ಕರೆಕ್ಟಾಗಿ ಅದು ನನ್ನ ವಿಷನ್ಗೆ ಡಿಸ್ಟರ್ಬ್ ಮಾಡ್ತಾಯಿದೆ. ಅಲ್ಲೆಲ್ಲಾದ್ರೂ ಮುಂದೆ ಅಂಗಡಿ ಸಿಕ್ಕಿದ್ರೆ ಕ್ಲೀನ್ ಮಾಡ್ಕೋಬೇಕು. ಮುಂದೆ ಎಡಕ್ಕೆ ತಿರುಗಿ. ಓಕೆ ಆಯಿತು. ಚೆಕ್ ಪೋಸ್ಟೆಲ್ಲ ಐತೆ. ಅಲ್ಲೇ ಬಂದ್ಬಿಟ್ವಾ? ಇಲ್ಲ ಜಸ್ಟ್ ಚೆಕ್ ಪೋಸ್ಟು. ಎಂಟ್ರಿ ಫೀಸ್ ಇರುತ್ತೆ ಇಲ್ಲಿ. ಎಷ್ಟಪ್ಪ ಇಲ್ಲಿ? दो जण आहे. 100 रुपये. गाडी 2 आहे. गाडी हां गाडी 2 आहेत ना? हां 100 रुपये. कॅश ऑनलाईन कितना? 100 रुपये. ही गाडी का पैसे ऑनलाईन ओनली ऑनलाइन. ಒಂದು ಬೈಕಿಗೆ 50, ಕಾರ್ಗಳಿಗೆ 100 ರೂಪಾಯಿ. ಗುರು ವ್ಯೂ ನೋಡ್ಕೊಂಡು ಸಿನಾಗಡ್ ಹಂಗೆ ಕೋಟೆ ಹತ್ತುತ್ತಾ ಇದೀವಿ. ಫುಲ್ ಡೆಕೋರೇಷನ್ ಮಾಡಿಬಿಟ್ಟವ್ರೆ ಆ ಹಬ್ಬಕ್ಕೆ. ಕೋಟೆ, ಸಿನಾಗಡ್ ಕೋಟೆ. ಏನು ಮಚ್ಚ ಇದ್ರ ಇತಿಹಾಸ? ಕೋಟೆಗೆ ಅರಿಶಿನ ಸ್ನಾನ ಮಾಡಿಸಿದ್ದಾರೆ. ಬಾಗಿಲು
ಬನ್ನಿ ಬನ್ನಿ ಜನರೇ. ಇಲ್ಲಿಗೆ ಹತ್ಕೊಂಡು ಹೋಗೋಕ್ಕೆ ಕತ್ತೆಗಳು, ಕತ್ತೆ ಮೇಲೆ ಕುಂದಿರ್ಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಮಚ ಕಳ್ಮಾರ್ಗ, ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಹಾಂ, ಹೋಗ್ಬರೋಣ ಫಸ್ಟ್ ಮೇಲೆ. ಲೆಟ್ಸ್ ಗೋ. ವ್ಯೂ ನೋಡ್ಬರು, ಸೈಕಾಗಿದೆ. ವೆರಿ ವೆರಿ ಹೈ ಸರ್. ಚಲೋ. ಚಲೋ ಚಲೋ ಉಸ್ತಾದ್ ಚಲೋ. ಮನೆಗಳು ಮಾಡೋಣ. ಹ್ಞೂ ಗುರು, ಮೇಲೂ ಮನೆ ಇದೆ. ಅದು ಸುಮ್ಮನೆ ಶೋಕ್ ತಂದಿರೋದ? ಯಾಕೆ ಯಾರು ಈ ಕಡೆ ಬಂದಿಲ್ಲ? ಪವರ್ ಲೈನ್ ಬಿದ್ದೋಗ್ಬಿಟ್ಟೈತೆ. ಇದು ಕಂಬ. ಸಫಾರಿ ನಡ್ಕೊಂಡು ಹೋಗೋ ಥರ ಗ್ಯಾಪಲ್ಲಿ ಯಾರು ಹಿಡ್ಕೊಂಡ್ಬಿಟ್ಟಾರ ಮೇಲೆ. ಜಾಗ ಮಾಡ್ಕೊಂಡು ಹೋಗ್ಬೇಕು. ಗಿಡಗಳು ಬೇಗ ಬೇಗ ಬೆಳೀತಂತ. ಹ್ಞೂ, ವೀಟ್ ಕ್ರಾಸ್ ಅಲ್ವಾ, ಬೇಗ ಬೆಳೆಯುತ್ತೆ. ಹ್ಞೂ, ಕಾಣಿಸ್ತಾ ಇಲ್ವಾ ನಿಂಗೇನು ಅಂತ? ಇದು ಯಾವ ಥರ ಅಕ್ಕಿ ರೈಸ್ ಈ ಥರ ಎಲ್ಲ ಬರುತ್ತೆ. ಅದಕ್ಕೆ ಹೇಳೋದು, ಫಸ್ಟು ಸ್ಕೂಲಿಗೆ ಸೇರ್ಸೋಕ್ಕಿಂತ ಮುಂಚೆ ಶುಗರ್ಗೆ ಫಾರ್ಮಿಂಗ್ ಕಳಿಸ್ಬೇಕು ಒಂದು ಸ್ವಲ್ಪ. ಪಚ್ಕ ಪಚ್ಕ ಲಚ್ಕ ಪಚ್ಕ ಬಿಟ್ಟಿರ್ತಾರೆ. ದಾರಿ ಇದ್ದ ಕಡೆ ನಮ್ಮ ಹೆಜ್ಜೆ. ಇದು ಮಾಡೋಣ. ಬಾವಿ ಐತಿ ಇಲ್ಲಿ. ಬಿದ್ದಿದ್ಯಾ ಆಮೇಲೆ ಸ್ಟಿಕ್ ತಗೋಬರುತ್ತಾನೆ. ಒಬ್ಬರು ಇಲ್ಲ ಲಗೇಜ್ ಎತ್ಕೊಂಡು ಬರೋದಿಲ್ಲ. ಮಚ್ಚಂಗೆ ಸ್ವೆಟ್ರೆಲ್ಲ ಫುಲ್ಲು ಇದಾಗೈತೆ. ಇಲ್ಲಿ ಬಾಗ್ರು ಅಲ್ಲಿಗೆ ಹೆಂಗೆ ಹೋದ್ರು? ಆ ಕಡೆಯಿಂದ ಹೋಗ್ಬೇಕು ಅನ್ಸುತ್ತಲ್ವಾ? ಎಲ್ಲಿಗೆ? ಅಲ್ಲಿ ಮೇಲೆ, ಅಲ್ಲಿಗೆ ಮೇಲೆ ಆ ಕಡೆ ಹೋಗ್ಬೇಕು. ಈ ಕಡೆ ಬಂದು ಇವಾಗ ಇಲ್ಲಿ ಇಲ್ಲಿ ಹೋಗೋಣ ಫಸ್ಟು, ಆಮೇಲೆ ಅಲ್ಲಿ ಹೋಗೋಣ. ಇಲ್ಲಿ ಮೇಲಿಂದ ವ್ಯೂ ಇನ್ನೂ ಚೆನ್ನಾಗಿರುತ್ತೆ. ಅಲ್ಲಿ ಅವ್ರಿಗೆ
ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಈ ಕಡೆ ಬಂದಿದ್ದು. ಓಹೋ ನಟ್ಕೊಂಡು ದಬಾಕೊಂಡ್ ಬೀಳ್ತೀನಿ ಗುರು ಪಕ್ಕ. ಮತ್ತೆ ಹೆಲ್ಮೆಟ್ ಇಟ್ಕೋ. ಸೈಕಾಗಿದೆ ಗುರು, ಗೊತ್ತಿತ್ತು. ಏಯ್ ಸೈಕಾಗಿದೆ ಗುರು ಒಳಗಡೆ. ಗುರು ಇಲ್ಲೆಲ್ಲ ಕೂತ್ಕೊಂಡು ತಪಾಸ್ ಮಾಡ್ತಿರ್ಬೋದು. ಚೆನ್ನಾಗಿದೆ ಗುರು ಲೊಕೇಶನ್ ಒಳಗಡೆ. ಬಾವಿ ದೂರ ಇದೆ. ಇದು ನೀರೈತಾ? ನೀರಿಲ್ಲ, ಐತಿ ಮಚ್ಚ. ನೀರಿಲ್ಲ ಗುರು, ಡ್ರೈ ಆಗಿದೆ. ಫ್ಲ್ಯಾಶ್ ಲೈಟೇ ತಗೊಬರ್ಲಿಲ್ಲ, ಅದಕ್ಕೋಸ್ಕರ ತಗೊಬಂದಿದ್ದೀವಿ. ಇಲ್ಲಿ ನೀರೈತೆ ನೋಡಿ. ಬಾತ್ ಟಬ್. ಹಾಂ ಸೈಕಾಗಿದೆ ಲೊಕೇಶನ್. ಹಾಂ ಇದು ಬಂದ್ಬಿಟ್ಟು ಸಿನಾಗಡಲ್ಲಿ ಗುಹೆ ಇದು. ಮಚ್ಚ ನಾನು ನಿಂದು ತಪಾಸ್ ಕೂತ್ಕೊಳ್ಳೋಣ. ಬೆಟ್ಟದ ಸೆಂಟ್ರಿಂದ ನೀರು ಬೇಕು. ಹಾಂ ನಾನು ನೀನು ತಪಾಸಿಗೆ ಕೂತ್ಕೊಳ್ಳೋಣ ಇಲ್ಲಿ. ನೀನಲ್ಲಿ ಕೂತ್ಕೋ, ನಾನು ಅಲ್ಲಿ ಕೂತ್ಕೊತೀನಿ. ನಾನು ಜಲ ಮಚ್ಚ ಮೀನೆಲ್ಲ ಐತೆ ಮಚ್ಚ. ಜಲ ತಪಾಸ್ ಮಾಡಿ. ಜಲ ತಪಸ್ಸ, ಜಲಸ್ತಂಭನ ಮಾಡ್ತೀಯ ನೀನೀಗ. ನೀರೊಳಗಿರ್ದು ಬೆವರ್ತಂ ಹುರುಗು ಬತಾಕಂ. ಇದೆ ಮೀನಿದೆ ಇಲ್ಲಿ, ಕೆಳಗೂ ಇದೆ. ಇಲ್ಲಿ ಯಾವ ಶಾರ್ಕ್ ಥರ ಐತೆ? ಶಾರ್ಕ್ ಅಲ್ಲ ಅದು, ಮೊನ್ನೆ ಅಕ್ವೇರಿಯಮಲ್ಲಿ ಇತ್ತಲ್ಲ ತಗೊಂಬಂದ್ಬಿಟ್ಟೆ. ಹೆಂಗು ಇದೆಲ್ಲ ಸ್ಟಾರ್ ಸಾಕು ಏನು ಕಾಣಿಸ್ತಲ್ಲ. ಅಂದರೆ ಆಚೆ ಸನ್ಲೈಟ್ ಇದೆಯಲ್ಲ, ಹಂಗೆ ಬರ್ಬೋದು ಗುರು ಇಲ್ಲಿಂದ. ನೋಡಿ ಕಿಟಕಿ ಎಸ್ಕೇಪ್ ಆಗೋಕ್ಕೆ. ಗುರು ನಾನು ಹಾಂ ಮಿನಿ ಪಾಂಡ್. ಹಾಂ ಇದೆ ಗುರು, ಅದು ಫೋಟೋದಲ್ಲೆಲ್ಲ ಹಾಕೋರೆ ಗ್ರೀನು ಕೆಸರು ಪಾಚಿ. ಪುನಃ ಇಲ್ಬೇಕಾ? ನಡೀತಾ ಇರಿ. ಇಷ್ಟು ತನಕ ಹತ್ಕೊಂಬಂದು ಇಳಿಸ್ತಾವೆ ಮತ್ತೆ. ಏನು ಹೇಳ್ತಾವ? ಕುಲ್ಫಿನ ಹೋಗಿರ್ಬೇಕು. ಶಿಷ್ಯ ಹೆಂಗೆ ತಂದಿರ್ಬಾರ್ದು ಹೇಳೋದು. ಅದಿದು ಐಸ್ ಬಾಕ್ಸು. ಹೇಳೋದೆಲ್ಲ ಒಳ್ಳೆ ಮಜಾ ಇರುತ್ತಲ್ಲ.
ಮಜಾ ಏನು ಅವ್ರಿಗೆ ಬೋರ್ ಹೊಡಿಯುತ್ತೆ ಇಲ್ಲಿ, ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಮೂರನೇ ಹೆಬ್ಬಾಗಿಲು. ಮೊದಲು ಈ ಕೋಟೆಗೆ ಕೊಂಡಾನ ಅಂತ ಹೆಸರಿತ್ತು, ಆಮೇಲೆ ಸಿನಾಗಢ್ ಅಂತ ಬಂತು. ಸಿನ್ನ ಅಂದರೆ ಮರಾಠಿಲಿ ಸಿಂಹ ಅಂತ, ಗಡ್ ಅಂದರೆ ಕೋಟೆ ಅಂತ, ಅಂದರೆ ಸಿಂಹದ ಕೋಟೆ ಅಂತ ಆಗುತ್ತೆ. ಇತಿಹಾಸದಲ್ಲಿ ಅತ್ಯಂತ ಪ್ರಸಿದ್ಧಿಯಾದ ಘಟನೆಗಳಲ್ಲೊಂದು ಸಿನಾಗಢಲ್ಲಿ 1670ರಲ್ಲಿ ನಡೆದ ಯುದ್ಧ. ಛತ್ರಪತಿ ಶಿವಾಜಿ ಮಹಾರಾಜರ ನಂಬಿಕಸ್ಥ ಸೇನಾಪತಿಯಾದ ತಾನಾಜಿ ಮಲಾಸುರೆ ಅವರಿಗೆ ಯುದ್ಧದ ನೇತೃತ್ವ ವಹಿಸಿರ್ತಾರೆ. ದಂತಕಥೆ ಪ್ರಕಾರ ಕೋಟೆಯನ್ನು ತಲುಪೋಕೆ ತಾನಾಜಿಯವರು ತುಂಬ ಸ್ಟೀಪ್ ಆಗಿರೋ ಬೆಟ್ಟನ ಹತ್ತಿದ್ರು ಅಂತ. ಯುದ್ಧದಲ್ಲಿ ತಾನಾಜಿ ನಿಧಾನರಾಗ್ತಾರೆ, ಆದರೆ ಮರಾಠರು ಯುದ್ಧನ ಗೆಲ್ತಾರೆ. ತಾನಾಜಿಯ ಸಾವಿನ ಸುದ್ದಿ ಛತ್ರಪತಿ ಶಿವಾಜಿ ಅವ್ರು ಕೇಳಿ ಅವ್ರು ಹೇಳ್ತಾರೆ, ಗಡ್ ಆಲ ಪಾನ್ ಸಿನ್ನ ಗಿಲ ಅಂತ. ಅಂದರೆ ಕೋಟೆನ ಗೆದ್ದಿದ್ದೀವಿ, ಆದರೆ ಸಿಂಹನ ಕಳ್ಕೊಂಡಿದ್ದೀವಿ ಅಂತ. ಯುದ್ಧ ಮಾಡ್ಬೇಕಾದ್ರೆ ತಾನಾಜಿಯ ಎಡಗೈಯಲ್ಲಿದ್ದ ರಕ್ಷಣಾ ಕವಚ ಅಂದರೆ ಶೀಲ್ಡು ಮುರ್ಕೊಂಡು ಕೆಳಗಡೆ ಬಿದ್ದೋಗುತ್ತೆ. ಆದರೆ ಅವರು ಲೆಫ್ಟ್ ಹ್ಯಾಂಡ್ನೇ ಶೀಲ್ಡಾಗಿ ಯೂಸ್ ಮಾಡಿಕೊಂಡು ಯುದ್ಧನ ಒಂದೇ ಕೈಯಲ್ಲಿ ಗೆಲ್ತಾರೆ. ಯುದ್ಧದಲ್ಲಿ ತೀವ್ರವಾಗಿ ಗಾಯಗೊಂಡ ತಾನಾಜಿಯವರು ಯುದ್ಧದಲ್ಲೇ ವೀರಮರಣ ಹೊಂದ್ತಾರೆ. ಇಲ್ಲಿಯೇ ಅವ್ರು ಸಮಾಧಿ ಮಾಡಿ ತಾನಾಜಿಯ ಗೌರವಕ್ಕೆ ಕೊಂಡಾನ ಅಂತ ಇದ್ದ ಕೋಟೆ ಹೆಸರು ಸಿನಾಗಢ್ ಅಂತ ಆಗುತ್ತೆ. ಇವರೇ ಆ ವೀರ ಪುರುಷ ಸುಬೇದಾರ್ ತಾನಾಜಿ ಕಲೋಜಿ ಮಲೋಸಾರೆ. ಅವತ್ತು ಬರೀ 350 ಮವಾಲ ಸೈನಿಕರ ಜೊತೆಯಾಗಿ ಬಂದು ಬಲಿಷ್ಠವಾದ ಮೊಘಲರ ಆಡಳಿತದಲ್ಲಿದ್ದ ಉದಯ್ ಬನ್ ಸಿಂಗ್ ರಾಥೋಡ್ ಮತ್ತು ಸುಮಾರು 5,000 ಸೈನಿಕರ ಕಾವಲಿಂದ ಸಿಂಹದಂತೆ ಹೋರಾಡಿ ವಿಜಯರಾಗ್ತಾರೆ. ಈ ದಂತಕಥೆನ ಬಾಲಿವುಡ್ ನಟ ಅಜಯ್ ದೇವಗನ್ ಅವರು ತಾನಾಜಿ ಅನ್ನೋ ಚಿತ್ರದಲ್ಲಿ ಅದ್ಭುತವಾಗಿ ನಟನೆಯಲ್ಲಿ ತೋರಿಸಿದ್ದಾರೆ. ಇದಿಷ್ಟು ಸಿನಾಗಢ್ ಕೋಟೆ ಮತ್ತು ತಾನಾಜಿ ಮಲಾಸುರೆ ಅವ್ರ ಮಾಹಿತಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಇಷ್ಟ ಆಗದೇ ಇದ್ದರೆ ಡಿಸ್ಲೈಕ್ ಮಾಡಿ. ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಹೇಳ್ತಾ ನಿಮ್ಮ ಪ್ರೀತಿಯ ಸಂಜು AKA ಸಂಜಯ್ ಕತ್ತಿಗೌಡ ಸೈನಿಂಗ್ ಆಫ್.